ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದೇ ತಿಂಗಳು 8ನೇ ತಾರೀಕು ನಮ್ಮ ತೀರದ ಸುಗಮ ಶಾಲೆಯ ಶತಮಾನೋತ್ಸವ ಸಂಭ್ರಮ ಇರುವ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹೆಮ್ಮಿಗ್ನೂರು ಮಾಂತ ಶಿವಯೋಗಿಗಳು ಬರಲಿದ್ದಾರೆ. ಅಂದಿನ ದಿವಸ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣನವರು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಕಣೇಕಲ್ ಮಹಾಂತೇಶ್ ಅವರು ವಹಿಸಿಕೊಳ್ಳಲಾಗಿದ್ದು, ಆ ದಿನ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದ ಶ್ರೀಯುತ ಎಂ.ಬಿ. ಪಾಟೀಲರು ಬರಲಿದ್ದು ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಅಂದರೆ ಆ ದಿನ ನಾವು ನಮ್ಮ ಶತಮಾನೋತ್ಸವದ ನೆನಪಿಗಾಗಿ ಹಾನಗಲ್ ಶ್ರೀ ಕುಮಾರೇಶ್ವರರು ಮತ್ತು ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಈ ಶಾಲಾ ದಾನಿಗಳಾದಂಥ ತೀರದ ಸುಗಮನವರ ಶಿಲಾಮೂರ್ತಿಯ ಒಂದು ಸ್ಥಾಪನೆಗೆ ಚಾಲನೆಯನ್ನು ನೀಡಲಿದ್ದೇವೆ. ಈ ಶಾಲೆ 100 ವರ್ಷಗಳನ್ನು ಕಂಡಿತ್ತು. ಮೊದಲು ಸಂಸ್ಕೃತದಿಂದ ಪ್ರಾರಂಭವಾಗಿ ಕನ್ನಡದ ಶಾಲೆಯಾಗಿ ಮತ್ತು 1999ರ ನಂತರ ಕರ್ಡೀಶ ಶಿಶುವಿಹಾರವಾಗಿ ಇಂಗ್ಲಿಷ್ ಮಾಧ್ಯಮನೂ ಪ್ರಾರಂಭವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಈ ಆವರಣದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾವೆ. ಹಾಗಾಗಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಇದೇ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಯಾದ ನಮ್ಮ ಶ್ರೀಯುತ ಪನ್ನರಾಜರವರು ನಮ್ಮ ಸೌತ್ ಇಂಡಿಯಾ ರೀಜನಲ್ ಕೌನ್ಸಿಲ್ ಅಧ್ಯಕ್ಷರಾಗಿ ಅವರೂ ಸಹ ಬರಲಿದ್ದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಶಾಲೆಯ ಒಂದು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕೂಡ 9ನೇ ತಾರೀಕು ನಡೆಯಲಿದೆ. ಅದೇ ರೀತಿಯಾಗಿ ನಮ್ಮ ಮಾಜಿ MP ಗಳಾದಂಥ ಲೋಕಸಭಾ ಸದಸ್ಯರಾದಂಥ ಕೂಳೂರು ಬಸವನಗೌಡರು, ಬಸವರಾಜೇಶ್ವರಿ ಅವರು ಕೂಡ ಇದೇ ಶಾಲೆಯ ವಿದ್ಯಾರ್ಥಿ. ನಮ್ಮ ಡಾಕ್ಟರ್ ಮಹಿಪಾ ಇದೇ ಶಾಲೆಯ ವಿದ್ಯಾರ್ಥಿ ಅನ್ನೋದು ಕೂಡ ನಮಗೆ ಹೆಮ್ಮೆಯ ಸಂಗತಿ. ಡಾಕ್ಟರ್ ಅರವಿಂದ್ ಪಟೇಲ್, ಕಾರ್ಯದರ್ಶಿ, ವೀರಶೈವ ವಿದ್ಯಾವರ್ಧಕ ಸಂಘ. ಸುಗಮ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವು 8 ಮತ್ತು 9ನೇ ತಾರೀಕಿನಂದು ಅದ್ದೂರಿಯಾಗಿ ಜರುಗಲಿದೆ. ಈ ಒಂದು 7ನೇ ತಾರೀಕು ಸಂಜೆ 4 ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮ ಕೂಡ ಆಗಿದೆ. ಈ ಒಂದು 100 ವರ್ಷಗಳ ಈ ಶಾಲೆ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಬೇರೆ ಬೇರೆ ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳ ಕೊಡುಗೆ ತಮ್ಮದೇ ಆದ ಸ್ಥಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಶಾಲೆ ಬಂದು ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥ ಶಾಲೆ. ಇದು ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಪ್ರಥಮ ಶಾಲೆ. ಅದು ಕನ್ನಡ ಶಾಲೆ. 1909ರಿಂದ ಸ್ವಾತಂತ್ರ್ಯ ಪೂರ್ವದ ಕನ್ನಡ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಶಾಲೆ ತೀರದ ಸುಗಮ ಶಾಲೆ. ಈ ಶಾಲೆಯಲ್ಲಿ ಅನೇಕರು ಓದಿ ಈಗಾಗಲೇ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಲಾವಿದರಾಗಿ, ರಾಜಕೀಯ ವ್ಯಕ್ತಿಗಳಾಗಿ, ಇಂಜಿನಿಯರ್ಗಳಾಗಿ, ಡಾಕ್ಟರ್ಗಳಾಗಿ, ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂಡ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಈ ಶಾಲೆಯ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ತೀರದ ಸುಗಮನವರ ದಾನತ್ವದಿಂದ ಬಂದಿರತಕ್ಕಂಥ ಶಾಲೆ ನಮ್ಮ ವೀರಶೈವ ವಿದ್ಯಾವರ್ಧಕರ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಶಾಲೆ ತೀರದ ಸುಗಮ ಶಾಲೆ. ಈ ಶಾಲೆಯ ಶತಮಾನೋತ್ಸವಕ್ಕೆ ಎಲ್ಲರೂ ಬಂದು ಹಳೆ ವಿದ್ಯಾರ್ಥಿಗಳು, ಹಿತೈಷಿಗಳು, ಅಭಿಮಾನಿಗಳು, ಎಲ್ಲ ಪತ್ರಕರ್ತರು ಮತ್ತು ಅನೇಕ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಅಂತೇಳಿ ನಮ್ಮೆಲ್ಲರಿಗೆ ಕೊಡ್ತಾರೆ. ನನ್ನ ಹೆಸರು ಎ. ಮರಿಸ್ವಾಮಿ, ಮುಖ್ಯ ಗುರುಗಳು, ತೀರದ ಸುಗಮ ಹಿರಿಯ ಪ್ರಾಥಮಿಕ ಶಾಲೆ, ಬಳ್ಳಾರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.